ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ನಮ್ಮ ಪಾಪುಗೆ ಮುಡಿ ಕೊಡ್ಸೋಣ ಅಂತ ಹೋಗ್ತಿದ್ವಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆ ತಿಂಡಿ ತಿನ್ನೋಕ್ಕಾಗಿರಲಿಲ್ಲ, ಅಂದರೆ ಎದ್ದು ನಾನು ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಅಲ್ಲೇ ಹೋಟೆಲ್ ಇತ್ತು, ಸೊ ಅಲ್ಲಿ ಹೋಗಿ ತಿಂಡಿ ತಿನ್ಕೊಳ್ಳೋಣ ಅಂತ ತಿಂಡಿ ತಿಂತಾಯಿದ್ವಿ. ಸೊ ಬೆಳಗ್ಗೆ ಬೆಳಗ್ಗೆ 7 o'clockಲ್ಲೇ ಎದ್ದೆ. ಸೊ ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪಾಪುನ ಎದ್ದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೊರಡೋ ತನಕ ತುಂಬಾ ಲೇಟ್ ಆಯಿತು. ಸೊ 9:30 ಏನೋ ಆಗೋಯ್ತು ಮನೇಲೇ ಹೊರಡೋದು. ಪಾಪು ಇದ್ದರೆ ಹಂಗೆ ಅಲ್ವಾ, ಸ್ವಲ್ಪ ಎಷ್ಟು ಬೇಗ ರೆಡಿ ಆಗೋಣ ಅಂತ ಹೇಳಿದ್ರು ಆಗಲ್ಲ, ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಎದ್ದು ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಹೋಟೆಲಲ್ಲೇ ತಿನ್ಕೊಳ್ಳೋಣ ಬಿಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಸೊ ಹಾಗಾಗಿ ತಿಂಡಿ ಮಾಡಿರಲಿಲ್ಲ, ಹೋಟೆಲಲ್ಲಿ ತಿಂದ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಅಂದರೆ ಬೈಕಲ್ಲೇ ಹೊರಟ್ವಿ. ಕಾರಲ್ಲಿ ಹೋಗಿ ಎಲ್ಲ ಕಡೆ ಕಾರಲ್ಲಿ ಹೋಗಿ ಬೋರು, ಬೈಕಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿದೆ ರಘು ಜೊತೆ. ಸೊ ಹಾಗಾಗಿ ಓಕೆ ಅಂತ ಹೇಳಿದ್ರು. ಸ್ವಲ್ಪ ಬಿಸಿಲಿತ್ತು, ಹೋದ್ವಿ. ಬಟ್ ಪರವಾಗಿಲ್ಲ, ಸುಮಾರು ದಿನ ಆದಮೇಲೆ ಬೈಕಲ್ಲಿ ಹೋಗಿದ್ವಿ. ನೋಡ್ತಿರ್ಬೋದು ದೇವಸ್ಥಾನ ಬಂತು. ದೇವಸ್ಥಾನದ ಹತ್ರ ಹೋಗ್ತೀವಿ. ನಮ್ಮ ಮನೆ ದೇವರು ಬಂದು ಕೆಂಬಾವಿ ಭೋಗೇಶ್ವರ ಅಂತ, ಗನುಗ್ನೂರಲ್ಲಿರೋದು. ಅದು ನಗರದಿಂದ ಇನ್ನೂ ಸ್ವಲ್ಪ ಮುಂದೆ. ಆ್ಯಂಡ್ ಹೊರಟ್ವಿ. ಪಾಪು ನಾನೇ ಇಳಿತೀನಿ ಸ್ಟೆಪ್ಸ್ ಅಂತ ಇಳಿತಾ ಇದ್ಲು. ಸೊ ನೋಡ್ತಿರ್ಬೋದು, ನಾನು ಸೆಕೆಂಡ್ ಟೈಮ್ ಬರ್ತಿರೋದು ಇಲ್ಲಿಗೆ. ಮದುವೆ ಆಗಿ ನಮ್ಮದು 5 years ಆಯಿತು. ಸೆಕೆಂಡ್ ಟೈಮ್ ಬರ್ತಿರೋದು ನಾನು. ಫಸ್ಟ್ ಟೈಮ್ ಬಂದಿದ್ದು ಒಂದು 3-4 months ಬ್ಯಾಕ್, ಬಟ್ ವಿಡಿಯೋ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಫುಲ್ಲು ಬಗ್ಗಿ ಹೋಗ್ಬೇಕು ಒಳಗಡೆ ಎಲ್ಲ ಕಲ್ಲಿಂದ ಇದು ಮಾಡಿರೋದು, ಕೆತ್ತನೆ ಮಾಡಿರೋದು. ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕತ್ಲೆ ಥರ. ಸೊ ತುಂಬ ವರ್ಷ ಆಗಿದೆ, ಹಳೆ ಕಾಲದ ದೇವಸ್ಥಾನ ಅಂತ ಅನಿಸುತ್ತೆ. ಸೊ ನಾನು ಜಾಸ್ತಿ ಇಲ್ಲಿ ಬಂದಿಲ್ವಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮುಡಿ ಕೊಡೋಕ್ಕಿಂತ ಮುಂಚೆ ದೇವ್ರ ಹತ್ರ ಬಂದು ಪಾಪು ಕೈ ಮುಗಿಸಿದ್ವಿ, ನಮಸ್ಕಾರ ಮಾಡಿಸ್ಬಿಟ್ಟು ನೆಕ್ಸ್ಟ್ ತೀರ್ಥ ಏನೋ ಹಾಕಿದ್ರು ತಲೆಗೆ ಪಾಪುಗೆ. ಮತ್ತು ಪ್ರದಕ್ಷಿಣೆ ಹಾಕಿ ಒಂದು ರೌಂಡು ಅಂತ ಹೇಳಿದರು ಸ್ವಾಮೀಜಿ. ಸೊ ಹಾಗಾಗಿ ಪ್ರದಕ್ಷಿಣೆ ಹಾಕೋಣ ಅಂತ ಹಾಕ್ತಿದ್ವಿ. ಸೊ ಪಾಪುಗೆ ಕಾಲು ತುಂಬ ಸುಡ್ತಾ ಇತ್ತು ಅನಿಸುತ್ತೆ, ಬಿಸಿಲಿತ್ತು ಸಖತ್ತು. ಸೊ ಹಾಗಾಗಿ ರಘು ಎತ್ಕೊಂಡ್ಬಿಟ್ರು ಮೇಲ್ಗಡೆ, ಕಾಲು ಸುಡುತ್ತೆ ಪಾಪುಗೆ ಅಂತ. ಕಾಲಿಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕೆಳಗಡೆ ಎಲ್ಲ ಸುಡ್ತಿತ್ತು. ಸೊ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಫೈನಲಿ ಮುಡಿ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ತುಂಬ ಅಳ್ತಿದ್ಲು. ಅಂದರೆ ಇದು ಎಷ್ಟನೇದು 3ನೇದು ಅನಿಸುತ್ತೆ ಮುಡಿ ಮಾಡಿಸ್ತಿರೋದು. ಫಸ್ಟು ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಟಿದ್ವಿ, ಸೆಕೆಂಡು ನಮ್ಮದು ಅಮ್ಮನ ಮನೆ ದೇವ್ರಿಗೆ ಕೊಟ್ಟಿದ್ವಿ. ಇದು 3ನೇ ಸರಿ ಮಾಡಿಸ್ತಿರೋದು, ಇಲ್ಲಿ ಹಸ್ಬೆಂಡ್ ಮನೆ ದೇವ್ರಿಗೆ ಕೊಡ್ತಿರೋದು. ಸೊ ಹಾಗಾಗಿ ಮುಡಿ ಕೊಡಿಸಿ ಸ್ನಾನನೂ ಮಾಡಿಸ್ತಿದ್ವಿ. ಅಲ್ಲೇ ಸ್ವಾಮೀಜಿಯವ್ರ ಮನೆ ಹತ್ರನೇ ಇತ್ತು. ಸೊ ಹಾಗಾಗಿ ಅಲ್ಲಿ ಬಿಸಿ ನೀರು ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಬೆಳಗ್ಗೆನೂ ಸ್ನಾನ ಮಾಡಿಸ್ಕೊಂಡು ಬಂದಿದ್ನಲ್ಲ, ಹಾಗೆ ಕೂದಲು ಇರಲಿಲ್ವಲ್ಲ, ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ. ನೋಡ್ತಿರ್ಬೋದು, ಒಂದು ಶಾರ್ಟ್ಸ್ ಮತ್ತು ಟಿ ಶರ್ಟ್ ತಂದಿದ್ದೆ, ಸಾಕು ಶೆಕೆ ಅಂತ, ಬಿಸಿಲಲ್ವ. ಸೊ ಹಾಗಾಗಿ ಫೈನಲಿ ಪೂಜೆ ಎಲ್ಲ ಮಾಡಿಸಾಯಿತು. ನೆಕ್ಸ್ಟ್ ಇನ್ನು ಹೊರಡೋಣ ಅಂತ ಹೋಗ್ತಿದ್ವಿ. ನಾವು ದೇವಸ್ಥಾನಕ್ಕೆ ಬರುವ ಅಷ್ಟರಲ್ಲೇ 12:30 ಆಗಿತ್ತು. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 1:30 ಏನೋ ಆಗಿತ್ತು. ಸೊ ಹೊರಟ್ವಿ. ಹೋಗಬೇಕಾದ್ರೆ ಪಾಪನ ನಮಸ್ಕಾರ ಮಾಡು ಅಂತ ಹೇಳಿದೆ. ಸೊ ಹಾಗಾಗಿ ಕೈ ಮುಗಿತಾ ನಮಸ್ಕಾರ ಮಾಡ್ತಾ ನಿಂತವಳೆ. ಸೊ ಫ್ರೆಂಡ್ಸ್ ಹೋಗ್ತಿದ್ವಿ, ದಾರಿ ಮಧ್ಯದಲ್ಲಿ ನಿಲ್ಲಿಸಿದ್ರು. ಪಾಪು ಏನಾರು ತಿನ್ನೋಕ್ಕೆ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಸ್ನ್ಯಾಕ್ಸ್ ತಂದಿದ್ದೆ ನಾನೇ ಸ್ವಲ್ಪ. ಎಲ್ಲರೂ ಹೋದರೆ ನಾನು ಕ್ಯಾರಿ ಮಾಡ್ತೀನಿ ಪಾಪುಗೆ ಸ್ನ್ಯಾಕ್ಸ್, ಫ್ರೂಟ್ಸ್ಗಳನ್ನ. ಸೊ ಹಾಗಾಗಿ ತಗೊಂಡ್ವಿ. ಎಲ್ಲೆಲ್ಲೂ ಫ್ರೆಶ್ ಜ್ಯೂಸ್ ಇರಲಿಲ್ಲ. ಸೊ ಹಾಗಾಗಿ ಜ್ಯೂಸ್ ಬಾಟಲ್ ಸಿಗುತ್ತಲ್ಲ, ಅದನ್ನೇ ತಗೊಂಡ್ವಿ. ಬೇಸಿಗೆ ಅಲ್ವಾ, ತುಂಬ ಸೆಕೆ, ಜ್ಯೂಸ್ ಎಷ್ಟು ಕುಡ್ದಂಗೆ ಅನಿಸಲ್ಲ, ತುಂಬ ಸೆಕೆ ಇತ್ತು, ಬಿಸಿಲಿತ್ತು. ಸೊ ಹಾಗಾಗಿ ವಾಟರ್ ಮತ್ತು ಜ್ಯೂಸ್ ಎರಡೂ ತಗೊಂಡ್ವಿ. ಪಾಪುಗೆ ಫ್ಲಾಸ್ಕಲ್ಲಿ ಬಿಸಿನೀರು ತಂದಿದ್ದೆ. ಸೊ ನಮಗೆ ಬಿಸ್ಲೇರಿ ವಾಟರ್ ರಘು ತಗೊಂಡಿದ್ರು ಜ್ಯೂಸ್ ಜೊತೆ. ಸೊ ಅಲ್ಲೇ ಒಂದು 1/2 hour ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ.
ಸ್ನ್ಯಾಕ್ಸ್ ತಿಂತ ಹಾಗೆ ಸ್ವಲ್ಪ ಬಿಸಿಲಿತ್ತಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಅಲ್ಲೇ ಒಂದು 1/2 ಅವರ್ ಕೂತಿದ್ವಿ. ಸೊ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಟ್ವಿ. ದಾರಿ ಮಧ್ಯದಲ್ಲಿ ಅಲ್ಲಿ ಫ್ರೂಟ್ಸ್ಗಳು ಮಾರ್ತಿದ್ರು. ಸೊ ಹಾಗಾಗಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ರು ಬೈಕ್ ಹೊರಗೂ. ಊಟ ಏನು ಬೇಡ ಅನಿಸ್ತು, ಬಿಸಿಲಲ್ಲಿ ಊಟ ಮಾಡೋಕ್ಕಾಗಲಿಲ್ಲ. ಪಾಪನೂ ಊಟ ಬೇಡ, ಏನಾದರೂ ಫ್ರೂಟ್ಸ್ ತಿಂತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಹಲಸಿನ ಹಣ್ಣು ಮತ್ತು ಪೈನಾಪಲ್ ನಾನು ಪಾಪ ತೊಗೊಂಡ್ವಿ. ರಘು ಮಿಕ್ಸ್ಡ್ ಫ್ರೂಟ್ಸ್ ತೊಗೊಂಡ್ರು. ಅವರಪ್ಪ ಅವಳಿಗೆ ಪಪ್ಪಾಯ ತಿನ್ನಿಸ್ತಿದ್ರು, ಮಿಕ್ಸ್ಡ್ ಫ್ರೂಟ್ಸಲ್ಲಿ ಬಂದಿತ್ತಲ್ಲ ಅದು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.